ಝಗ ಝಗ ಝಗಿಸುವ ಮೆಗಾ ಬಂಗಾರದ ಬೇಟೆಗೆ ಸ್ವಾಗತ ಸುಸ್ವಾಗತ. ಉದಯ ಟಿವಿ ವೀಕ್ಷಕರೆಲ್ಲರಿಗೂ ನಿಮ್ಮ ನೆಚ್ಚಿನ ಸುಧಾರಾಣಿ ಮಾಡುವ ವಂದನೆಗಳು. ನಮ್ಮ ಮನಸ್ಸಿನಲ್ಲಿ ಯಾರ ಮೇಲೆ ಪ್ರೀತಿ ಮೆಚ್ಚುಗೆ ಅಭಿಮಾನ ಹೆಚ್ಚು ಇರುತ್ತೋ ಅವ್ರಗಳನ್ನ ನಾವು ಹೇಗೆ ಹಾಡಿ ಹೊಗಳಿ ಕೊಂಡಾಡ್ತೀವೋ ಹಾಗೆ ಕನ್ನಡದ ಜಾಣ ಜಾಣೆಯರಾದ ಉದಯ ಟಿವಿ ವೀಕ್ಷಕರಿಗೆ 1 ಕೆಜಿ ಬಂಗಾರ ಪ್ರೀತಿಯಿಂದ ಕೊಡುವ ಸೌಭಾಗ್ಯ ನನ್ನದಾಗಿದೆ. ಕೊಡೋದಕ್ಕೆ ನಾವು ಸಿದ್ಧ, ತಗೊಳ್ಳೋದಕ್ಕೆ ನೀವ್ ರೆಡಿನಾ? ಹಾಗಾದ್ರೆ ಬನ್ನಿ ಮೆಗಾ ಬಂಗಾರದ ಬೇಟೆಗೆ. ಇವತ್ತು ಬೇಟೆ ಆಡೋದಕ್ಕೆ ಕಾತರದಿಂದ ಕಾಯ್ತಾ ಇದ್ದಾರೆ 5 ತಂಡಗಳು. ಈ ಕಡೆ ತಂದೆ ತಾಯಿಗಳಿದ್ದಾರೆ, ಈ ಕಡೆ ಪುಟ್ಟ ಮಕ್ಕಳಿದ್ದಾರೆ. ಪರ್ಲ್ ಟೀಮ್, ನಿಮ್ಮ ಪರಿಚಯ ಮಾಡ್ಕೊಡಿ. ನಮಸ್ಕಾರ, ನಾನು ನಾಗೇಂದ್ರ ಅಂತ. ನಾನು ಕೊಳ್ಳೇಗಾಲದಿಂದ ಬಂದಿದ್ದೇನೆ. ನನ್ನ ವೃತ್ತಿ ಛಾಯಾಗ್ರಹಣ. ಓಕೆ, ನಮಸ್ಕಾರ. ನನ್ನ ಹೆಸರು ಜಯಶ್ರೀ ನಾಗೇಂದ್ರ ಅಂತ, ಕೊಳ್ಳೇಗಾಲದಿಂದ ಬಂದಿದ್ದೀನಿ. ನನ್ನ ಹಾಬೀಸ್ ಸ್ಯಾರೀಸ್ಗೆ ಡಿಸೈನ್ ಮಾಡೋದು, ಹಾಡು ಹೇಳೋದು, ಕೇಳೋದು. ಹೌದಾ? ಓಕೆ. ಪುಟ್ಟ, ನಿನ್ ಹೆಸರೇನಪ್ಪ? ನನ್ನ ಹೆಸರು ಎನ್ ವರುಣ್. ಓಕೆ. ಕೋರಲ್ ಟೀಮ್, ನಿಮ್ ಪರಿಚಯ ಮಾಡ್ಕೊಡಿ. ನನ್ನ ಹೆಸರು ಶ್ರೀಹರಿ ಅಂತ ಹೇಳ್ಬಿಟ್ಟು, ನಾನು ಸರ್ಕಾರಿ ಕೆಲಸದಲ್ಲಿ ಅಸಿಸ್ಟೆಂಟ್ ಟೀಚರ್ ಆಗಿ ಕೆಲಸ ಮಾಡ್ತಿದ್ದೀನಿ. ಮೇಡಮ್, ನೀವು? ನನ್ನ ಹೆಸರು ಕುಸುಮಾ ಶ್ರೀಹರಿ ಅಂತ. ಐ ಎಮ್ ಎ BA ಗ್ರಾಜುಯೇಟ್, ತುಮಕೂರು ಜಿಲ್ಲೆ. ರಾಜ, ನಿನ್ ಹೆಸರು ಹೇಳಪ್ಪ. ನನ್ನ ಹೆಸರು ಗೌತಮ್. ಓಕೆ. ಸೊ ರೂಬಿ ಟೀಮ್ನವ್ರು ನಿಮ್ ಪರಿಚಯ ಮಾಡ್ಕೊಡಿ. ರಾಮಕೃಷ್ಣ ಅಂತ ಹೇಳ್ಬಿಟ್ಟು ಬೆಂಗಳೂರಿಂದ ಬಂದಿದ್ದೀನಿ. ಕಾರ್ಪೊರೇಷನ್ ಬ್ಯಾಂಕಲ್ಲಿ ಕೆಲಸ ಮಾಡ್ತೀನಿ. ನಮಸ್ಕಾರ, ನಾನು ಭಾಗ್ಯ ರಾಮಕೃಷ್ಣ ಅಂತ, ಬೆಂಗಳೂರಿಂದ ಬರ್ತಾ ಇದ್ದೀನಿ, ಗೃಹಿಣಿ. ಓಕೆ. ನಿಮ್ ಹೆಸರೇನು? ನನ್ನ ಹೆಸರು ಪ್ರವೀಣ್ ಅಂತ. ಸೊ ಎಮರಲ್ಡ್ ಟೀಮ್ ಅವರು ನಿಮ್ ಪರಿಚಯ ಮಾಡ್ಕೊಡಿ. ನನ್ನ ಹೆಸರು ಸತೀಶ್ ಶೆಟ್ಟಿ ಅಂತ ಹೇಳ್ಬಿಟ್ಟು, ನಾನು ಬ್ಯಾಂಗ್ಳೂರಿಂದ ಬರ್ತಾ ಇದ್ದೀನಿ. ನಾನು ಖಾಸಗಿ ಕಂಪನಿಯಲ್ಲಿ ಫೀಲ್ಡ್ ವರ್ಕರ್ ಆಗಿ ಕೆಲಸ ಮಾಡ್ತಾ ಇದ್ದೇನೆ. ಹಾಯ್, ನನ್ನ ಹೆಸರು ಸುಜಾತಾ ಶೆಟ್ಟಿ. ನಾನು ಬ್ಯಾಂಗ್ಳೂರಿನಿಂದ ಬಂದಿದ್ದೀನಿ. ನಾನು ಕರ್ನಾಟಕ ಚಿತ್ರಕಲಾ ಪರಿಷತ್ ಬ್ಯಾಂಗ್ಳೂರಿನಲ್ಲಿ BFA ಮಾಡ್ತಾ ಇದ್ದೀನಿ. ನನ್ನ ಹಾಬೀಸ್ ಬಂದ್ಬಿಟ್ಟು ಪೇಂಟಿಂಗ್ ಅಂಡ್ ಸಿಂಗಿಂಗ್. ಚಿನ್ನ, ನಿನ್ ಹೆಸರೇನಮ್ಮ? ನನ್ನ ಹೆಸರು ಅನುಪಮ. ಓಕೆ. ಸೊ ಡೈಮಂಡ್ ಟೀಮ್, ನಿಮ್ ಪರಿಚಯ ಮಾಡ್ಕೊಳ್ಳಿ. ನನ್ನ ಹೆಸರು ರೇಣುಕಾ ಪ್ರಸಾದ್ ಅಂತ. ನಾನು ತುಮಕೂರಿನಿಂದ ಬಂದಿದ್ದೀನಿ. ನಾನು ತುಮಕೂರು HMT ವಾಚ್ ಫ್ಯಾಕ್ಟರಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಹಾಬೀಸ್ ಬಂದು ವಾಚಿಂಗ್ ಟಿವಿ. ಓಕೆ. ಅಮ್ಮ, ನಿಮ್ ಹೆಸರು? ಹಲೋ, ನನ್ನ ಹೆಸರು ಸೌಂದರ್ಯ ಪ್ರಸಾದ್ ಅಂತ. ನಾನು ತುಮಕೂರಿಂದ ಬಂದಿದ್ದೀನಿ, ಹೌಸ್ ವೈಫ್. ನನ್ನ ಹಾಬೀಸು ನಾವೆಲ್ಸ್ ಬರೀತೀನಿ, ವಾಚಿಂಗ್ ಟಿವಿ, ರೀಡಿಂಗ್ ಬುಕ್. ಓಕೆ. ಪುಟಿ, ನಿನ್ ಹೆಸರೇನು? ನನ್ನ ಹೆಸರು ರೋಶ್ನಿ. ಓಕೆ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಮೆಗಾ ಬಂಗಾರದ ಬೇಟೆಗೆ ಸ್ವಾಗತ. ಸೊ ಕಮ್, ಲೆಟ್ಸ್ ಹಂಟ್ ಫಾರ್ ಗೋಲ್ಡ್ ಇನ್ ರೌಂಡ್ 1. ಈ ಮೊದಲನೇ ಸುತ್ತನ ಹೆಸರು ಮೊದಲ ಹೆಜ್ಜೆ. ಈ ಸುತ್ತನ್ನ ನಾವು ನಮ್ಮ ಮುದ್ದಾದ ಪುಟಾಣಿಗಳಿಂದ ಶುರು ಮಾಡೋಣ. ಸರಿಯಾದ ಉತ್ತರ ನೀಡಿದವ್ರಿಗೆ 1000 ಪಾಯಿಂಟ್ಸ್. ತಪ್ಪು ಉತ್ತರ ನೀಡಿದ್ರೆ ಗೊತ್ತಲ್ಲ. ಸೊ ವರುಣ್, ರೆಡಿ? ಓಕೆ. ಹಿಯರ್ಸ್ ಯುವರ್ ಕ್ವೆಶ್ಚನ್. ಟೆಸ್ಟ್ ಕ್ರಿಕೆಟ್ ನಲ್ಲಿ 10,000 ರನ್ಗಳನ್ನು ಗಳಿಸಿದ ಮೊದಲ ಕ್ರಿಕೆಟಿಗ ಯಾರು? ಆಪ್ಷನ್ ಎ ಜಾವೇದ್ ಮಿಯಾಂದಾರ್, ಆಪ್ಷನ್ ಬಿ ಡಾನ್ ಬ್ರಾಡ್ಮನ್, ಆಪ್ಷನ್ ಸಿ ಜೆಫ್ ಬಾಯ್ಕಾಟ್, ಆಪ್ಷನ್ ಡಿ ಸುನಿಲ್ ಗವಾಸ್ಕರ್. ಡಿ ಸುನಿಲ್ ಗವಾಸ್ಕರ್. ಓಕೆ, ಆಪ್ಷನ್ ಡಿ ಸುನಿಲ್ ಗವಾಸ್ಕರ್ ಸರಿಯಾದ ಉತ್ತರ. ಸೊ ವರುಣ್ಗೆ ಈಗ 1000 ಪಾಯಿಂಟ್ ಸಿಕ್ಕಿದೆ. ನೆಕ್ಸ್ಟ್ ಕ್ವೆಶ್ಚನ್ ಗೌತಮ್ಗೆ ಕೋರಲ್ ಟೀಮ್ ನಿಂದ. ರೆಡಿನಾ ಗೌತಮ್? ಚೆಸ್ ಆಟವನ್ನು ಪುರಾತನ ಕಾಲದಲ್ಲಿ ಏನೆಂದು ಕರೆಯುತ್ತಿದ್ದರು? ಆಪ್ಷನ್ ಎ ಚದುರಂಗ, ಆಪ್ಷನ್ ಬಿ ಮೃದಂಗ, ಆಪ್ಷನ್ ಸಿ ಚಾಣಕ್ಯ, ಆಪ್ಷನ್ ಡಿ ಚಂಕ್ಸ್. ಎ ಚದುರಂಗ. ಆಪ್ಷನ್ ಎ ಚದುರಂಗ ಇಸ್ ದ ರೈಟ್ ಆನ್ಸರ್. ಕಂಗ್ರ್ಯಾಚುಲೇಷನ್ಸ್ ಗೌತಮ್, ನೀನು ಸರಿಯಾದ ಉತ್ತರ ನೀಡಿದ್ದಕ್ಕೆ ನಿನ್ಗೆ 1000 ಪಾಯಿಂಟ್ ಸಿಕ್ಕಿದೆ. ಈಗ ನೆಕ್ಸ್ಟ್ ಕ್ವೆಶ್ಚನ್ ರೂಬಿ ಟೀಮ್ ನ ಪ್ರವೀಣ್ಗೆ. ಪ್ರವೀಣ್, ಆರ್ ಯು ರೆಡಿ? ಓಕೆ. ಅಹಮದಾಬಾದ್ ವಿಮಾನ ನಿಲ್ದಾಣಕ್ಕೆ ಯಾವ ಭಾರತೀಯನ ಹೆಸರಿಡಲಾಗಿದೆ? ಆಪ್ಷನ್ ಎ ಗಾಂಧೀಜಿ, ಆಪ್ಷನ್ ಬಿ ಜವಾಹರ್ಲಾಲ್ ನೆಹರು, ಆಪ್ಷನ್ ಸಿ ಸುಭಾಷ್ ಚಂದ್ರ ಬೋಸ್, ಆಪ್ಷನ್ ಡಿ ಸರ್ದಾರ್ ವಲ್ಲಭಾಯ್ ಪಟೇಲ್. ಆನ್ಸರ್ ಎ ಗಾಂಧೀಜಿ. ಆಪ್ಷನ್ ಎ ಗಾಂಧೀಜಿ. ಯೋಚನೆ ಮಾಡಿದ್ಯಾ? ಐ ಕಾನ್ಫಿಡೆಂಟ್? ಓ ಸಾರಿ ಪ್ರವೀಣ್, ಆಪ್ಷನ್ ಎ ತಪ್ಪಾದ ಉತ್ತರ. ಸರಿಯಾದ ಉತ್ತರ ಆಪ್ಷನ್ ಡಿ ಸರ್ದಾರ್ ವಲ್ಲಭಾಯ್ ಪಟೇಲ್. ಐ ಆಮ್ ಸೋ ಸಾರಿ ಪ್ರವೀಣ್, ಬೇಜಾರ್ ಮಾಡ್ಕೋಬೇಡ. ನೆಕ್ಸ್ಟ್ ರೌಂಡ್ ಅಲ್ಲಿ ಟ್ರೈ ಮಾಡು. ಓಕೆ, ಈಗ ಎಮರಾಲ್ಡ್ ಟೀಮಿನ ಅನುಪಮಗೆ ನೆಕ್ಸ್ಟ್ ಕ್ವೆಶ್ಚನ್. ಓಕೆ. ನೇಪಾಳದ ರಾಜಧಾನಿ ಯಾವುದು? ಆಪ್ಷನ್ ಎ ಪುಕಾರ್, ಆಪ್ಷನ್ ಬಿ ಟಿಂಪು, ಆಪ್ಷನ್ ಸಿ ಕಠ್ಮಂಡು, ಆಪ್ಷನ್ ಡಿ ರಂಗೂನ್. ಆಪ್ಷನ್ ಸಿ ಕಠ್ಮಂಡು.
ಆಪ್ಷನ್ ಸಿ ಕಠ್ಮಂಡು ಸರಿಯಾದ ಉತ್ತರ. ಅನುಪಮನು ಸರಿಯಾದ ಉತ್ತರ ನೀಡಿ 1000 ಪಾಯಿಂಟ್ಸ್ ಗೆದ್ದಿದ್ದಾಳೆ. ಓಕೆ, ಕಂಗ್ರ್ಯಾಚುಲೇಷನ್ಸ್ ಅನುಪಮ. ಈಗ ರೋಶಿನಿ ಡೈಮಂಡ್ ತಂಡದಿಂದ ಬಂದಿದ್ದಾಳೆ. ಅವ್ರಿಗೆ ಒಂದು ಪ್ರಶ್ನೆ. ಅಶೋಕ ಸ್ತಂಭದ ಮೇಲೆ ಕೆತ್ತಲಾಗಿರುವ ಪದ ಯಾವುದು? ಆಪ್ಷನ್ ಎ ಜೈ ಹಿಂದ್, ಆಪ್ಷನ್ ಬಿ ಸತ್ಯಮೇವ ಜಯತೆ, ಆಪ್ಷನ್ ಸಿ ಜೈ ಜವಾನ್ ಜೈ ಕಿಸಾನ್, ಆಪ್ಷನ್ ಡಿ ಸಾರೆ ಜಹಾಂ ಸೆ ಅಚ್ಚಾ. ऑप्शन डी सारे जहां से अच्छा. ऑप्शन डी सारे जहां से अच्छा. Are you sure? ಸಾರಿ ರೋಶ್ನಿ, ಆಪ್ಷನ್ ಡಿ ತಪ್ಪಾದ ಉತ್ತರ. ಸರಿಯಾದ ಉತ್ತರ ಬಂದು ಆಪ್ಷನ್ ಬಿ ಸತ್ಯಮೇವ ಜಯತೆ. ಐ ಆಮ್ ಸಾರಿ ರೋಶ್ನಿ, ನಿನ್ಗೆ ಈ ಸುತ್ತಲಿ ಯಾವ ಅಂಕಗಳು ಸಿಗ್ಲಿಲ್ಲ. ಈಗ ನಮ್ಮ ಪುಟಾಣಿಗಳ ಸರ್ದಿ ಮುಗ್ದಿದೆ. ಮುಂದಿನ ಸರ್ದಿ ತಾಯಂದ್ರದು. ಜಯಶ್ರೀ ನಾಗೇಂದ್ರ. ಜಯಶ್ರೀ ಅವರೇ, ನಿಮಗೆ ಗೊತ್ತಾ ನನ್ನ ನಿಜವಾದ ಹೆಸರು ಜಯಶ್ರೀನೇ. ಸೊ ಓಕೆ, ಇವಾಗ ನಿಮ್ಗೆ ಮೊದಲನೇ ಪ್ರಶ್ನೆ. ಮರಗಳ ರಾಣಿ ಎಂದು ಯಾವ ಮರವನ್ನು ಕರೆಯುತ್ತಾರೆ? ಆಪ್ಷನ್ ಎ ತೇಗ, ಆಪ್ಷನ್ ಬಿ ಬೀಟೆ, ಆಪ್ಷನ್ ಸಿ ಶ್ರೀಗಂಧ, ಆಪ್ಷನ್ ಡಿ ಹಲಸು. ಆಪ್ಷನ್ ಸಿ ಶ್ರೀಗಂಧ. ಆಪ್ಷನ್ ಸಿ ಶ್ರೀಗಂಧ ಸರಿಯಾದ ಉತ್ತರ. ಕಂಗ್ರ್ಯಾಚುಲೇಷನ್ಸ್ ಜಯಶ್ರೀ ಅವರೇ, ಸರಿಯಾದ ಉತ್ತರ ನೀಡಿದ್ದಕ್ಕೆ. ಈಗ ಕೋರಲ್ ತಂಡಕ್ಕೆ ಇದೊಂದು ಸ್ಪೆಷಲ್ ಕ್ವೆಶ್ಚನ್. ಇಲ್ಲಿ ನಾವೊಂದು ವಿಡಿಯೋ ಕ್ಲಿಪ್ಪಿಂಗ್ ತೋರಿಸ್ತೀವಿ. ನೀವು ಆ ಕ್ಲಿಪ್ಪಿಂಗ್ ನೋಡಿ ಸರಿಯಾದ ಉತ್ತರವನ್ನ ನೀಡಬೇಕು. ಓಕೆ ಕೋರಲ್ ಟೀಮ್, ಇದು ಯಾವ ಚಿತ್ರದ ಹಾಡು? ನೀವು ಸಿನಿಮಾ ನೋಡಲ್ವಾ? ಅಷ್ಟಾಗಿ ನೋಡಲ್ಲ. ನೋಡೋದೇ ಇಲ್ವಾ? ನೋಡ್ತೀನಿ, ಅಷ್ಟಾಗಿ ನೋಡಲ್ಲ. ಓಕೆ, ನಾನೊಂದು ಕ್ಲೂ ಕೊಡ್ತೀನಿ. ಈ ನಿರ್ದೇಶಕರು ಬಹಳಷ್ಟು ಅವರ ಚಿತ್ರಗಳಲ್ಲಿ ಈ ತರ ಭಾವಗೀತೆಗಳನ್ನ ಅಳವಡಿಸ್ಕೊಂಡಿರ್ತಾರೆ. ಯೋಚನೆ ಮಾಡಿ. ಗೊತ್ತಿಲ್ವಾ? ನಾನೇ ಹೇಳ್ಬಿಡ್ಲಾ? ಓಕೆ ಕೋರಲ್ ಟೀಮ್, ಈ ಪ್ರಶ್ನೆಗೆ ಉತ್ತರನ ನಾನೇ ನೀಡ್ತೀನಿ. ಈ ಚಿತ್ರದ ಹೆಸರು ಪ್ಯಾರಿಸ್ ಪ್ರಣಯ. ಐ ಆಮ್ ಸಾರಿ, ಈ ಸುತ್ತಲ್ಲಿ ನೀವು ಗೆಲ್ಲಿಲ್ಲ. ಈಗ ನೆಕ್ಸ್ಟ್ ಪ್ರಶ್ನೆ ರೂಬಿ ತಂಡಕ್ಕೆ. ಯಾವ ಸಂಗೀತ ವಾದ್ಯ ನೀರು, ಬಟ್ಟಲು ಮತ್ತೆ ಕಡ್ಡಿಗಳಿಂದ ಕೂಡಿರುತ್ತದೆ? ಆಪ್ಷನ್ ಎ ವೀಣೆ, ಆಪ್ಷನ್ ಬಿ ಸಿತಾರ್, ಆಪ್ಷನ್ ಸಿ ಮೃದಂಗ, ಆಪ್ಷನ್ ಡಿ ಜಲ್ ತರಂಗ್. ಆಪ್ಷನ್ ಡಿ ಜಲ್ ತರಂಗ್. ಆಪ್ಷನ್ ಡಿ ಜಲ್ ತರಂಗ್ ಸರಿಯಾದ ಉತ್ತರ. ಕಂಗ್ರ್ಯಾಚುಲೇಷನ್ಸ್ ರೂಬಿ ಟೀಮ್, ನಿಮ್ಗೆ 1000 ಪಾಯಿಂಟ್ಸ್ ಸಿಕ್ಕಿದೆ. ಈಗ ನೆಕ್ಸ್ಟ್ ಕ್ವೆಶ್ಚನ್ ಎಮರಾಲ್ಡ್ ಟೀಮ್ಗೆ. ಇದು ಒಂದು ಸ್ಪೆಷಲ್ ಕ್ವೆಶ್ಚನ್. ಇಲ್ಲಿ ನಾವು ಒಂದು ಆಡಿಯೋ ಕ್ಲಿಪ್ಪಿಂಗ್ ನ ಪ್ಲೇ ಮಾಡ್ತೀವಿ. ನೀವು ಅದನ್ನ ಕೇಳಿ ಗೆಸ್ ಮಾಡಬೇಕು. ಸಾಕ್ಷಾತ್ಕಾರ ಒಲವೇ ಮರೆಯದ ಮಮಕಾರ. ಓಕೆ, ಈಗ ಪ್ರಶ್ನೆ. ಈ ಹಾಡಿನಲ್ಲಿ ಪಿ.ಬಿ. ಶ್ರೀನಿವಾಸ್ ಅವರ ಜೊತೆ ಹಾಡಿರುವ ಗಾಯಕಿ ಯಾರು? ಪಿ ಸುಶೀಲಾ. ಪಿ ಸುಶೀಲಾ ಸರಿಯಾದ ಉತ್ತರ. ಕಂಗ್ರ್ಯಾಚುಲೇಷನ್ಸ್ ಎಮರಾಲ್ಡ್ ಟೀಮ್, ನಿಮ್ಗೂ 1000 ಪಾಯಿಂಟ್ ಸಿಕ್ಕಿದೆ ಸರಿಯಾದ ಉತ್ತರ ನೀಡಿದ್ದಕ್ಕೆ. ಈಗ ನೆಕ್ಸ್ಟ್ ಕ್ವೆಶ್ಚನ್ ಡೈಮಂಡ್ ಟೀಮಿನ ಸೌಂದರ್ಯ ಪ್ರಸಾದ್ ಅವರಿಗೆ. ರೆಡಿನಾ? ಕಾಮದೇವನ ಬಿಲ್ಲನ್ನು ಏನೆಂದು ಕರೆಯುತ್ತಾರೆ? ಆಪ್ಷನ್ ಎ ಗಾಂಡೀವ, ಆಪ್ಷನ್ ಬಿ ಪಾಶುಪತಾಸ್ತ್ರ, ಆಪ್ಷನ್ ಸಿ ಪುಷ್ಪಧನುಷು, ಆಪ್ಷನ್ ಡಿ ವಜ್ರಾಸ್ತ್ರ.
ಆಪ್ಷನ್ ಸಿ ಪುಷ್ಪಧನಸ್ಸು. ಆಪ್ಷನ್ ಸಿ ಪುಷ್ಪಧನುಸು ಸರಿಯಾದ ಉತ್ತರ. ಕಂಗ್ರ್ಯಾಚುಲೇಷನ್ ಸೌಂದರ್ಯ ಅವರೇ, ಸರಿಯಾದ ಉತ್ತರ ನೀಡಿ ನೀವು 1000 ಪಾಯಿಂಟ್ಸ್ ಅನ್ನು ಗೆದ್ದಿದ್ದೀರಾ. ಈಗ ಮುಂದಿನ ಸರ್ದಿ ಹೆಡ್ ಆಫ್ ದ ಫ್ಯಾಮಿಲಿಗೆ. ಮೊದಲನೇ ಪ್ರಶ್ನೆ ಪರ್ಲ್ ತಂಡಕ್ಕೆ. ಇದೊಂದು ಸ್ಪೆಷಲ್ ಕ್ವೆಶ್ಚನ್. ಇದರಲ್ಲಿ ನಾವು ಒಂದು ಕ್ಲಿಪ್ಪಿಂಗ್ ತೋರಿಸ್ತೀವಿ, ಅದನ್ನ ನೋಡಿ ನೀವು ಸರಿಯಾದ ಉತ್ತರವನ್ನ ನೀಡಬೇಕು. ಕೂತ್ಕೋ, ಬರ್ತೀಯೋ ಇಲ್ವೋ ಅಂತ ಯೋಚನೆ ಮಾಡ್ತಿದ್ದೆ. ನೀ ಬಂದಿದ್ದು ಸಾಕ್ಷಾತ್ ಗೌರಿ ಬಂದಾಗಾಯ್ತು. ಒಂದೇ ಊರಲ್ಲಿ ಹುಟ್ಟಿ ಆಡ್ಕೊಂಡು ಕುಣ್ಕೊಂಡು ಬೆಳೆದ್ವಿ. ದೇವ್ರ ದಯದಿಂದ ಒಂದೇ ಊರಿಗೆ ಮದ್ವೆ ಆಗಿ ಬಂದ್ವಿ. ಆದ್ರೆ ಒಬ್ಬರ ಮಕ್ಕೊಬ್ರು ನೋಡ್ಕೊಂಡು ಕಷ್ಟ ಸುಖ ಹೇಳ್ಕೊಳಕ್ ಸಹಿತ ಆಗ್ತಾ ಇಲ್ವಲ್ಲ. ನಿಮ್ಮನೆ ಗಂಡಸರು ನಮ್ಮನೆ ಗಂಡಸರು ಜಗಳ ಆಡ್ತಾ ಇರುವಾಗ ನಾವಿಬ್ರು ಕೂಡಿ ಹೆಂಗ್ ಮಾತಾಡಕ್ಕಾಗುತ್ತೆ? ಹೋಗ್ಲಿ ಬಿಡು, ನೀನಂತೂ ತುಂಬಾ ಬಡವಾಗಿದ್ದೆ ಕಣೆ. ನಿನ್ ಗಂಡ ನಿನ್ನ ಚೆನ್ನಾಗಿ ನೋಡ್ಕೋತಿದ್ದಾನೆ ತಾನೆ? ಜೀವಕ್ಕಿಂತ ಹೆಚ್ಚಾಗಿ ನನ್ನ ಮೇಲೆ ಪ್ರೀತಿ ಐತೆ. ಓಕೆ, ನೀವು ಪ್ರಶ್ನೆಗೆ ರೆಡಿನಾ? ಇದು ಯಾವ ಚಿತ್ರದ ದೃಶ್ಯ? ಈ ಚಿತ್ರ ನಮ್ಮ ಕರ್ನಾಟಕದಲ್ಲಿ ಒಂದು ದಾಖಲೆ ಸೃಷ್ಟಿಸಿತು. ಗೊತ್ತಿಲ್ವಾ? ಈ ಚಿತ್ರ ನೋಡಿಲ್ವಾ ನೀವು? ನೋಡಿಲ್ವಾ? ಈ ದೃಶ್ಯ ಬಂದು ಭೂತಯ್ಯನ ಮಗ ಅಯ್ಯು ಚಿತ್ರದಿಂದ ಆಯ್ಕೆ ಮಾಡಿತ್ತು. ಸಾರಿ, ನಿಮ್ಗೆ ಈ ರೌಂಡ್ ಅಲ್ಲಿ ಪಾಯಿಂಟ್ ಸಿಕ್ಲಿಲ್ಲ. ಈಗ ಮುಂದಿನ ಪ್ರಶ್ನೆ ಕೋರಲ್ ಟೀಮ್ನವ್ರಿಗೆ. ರೆಡಿನಾ? ಭಾರತದಲ್ಲಿ ಪಂಚಮ ವೇದ ಎಂದು ಯಾವುದನ್ನು ಕರೆಯುತ್ತಾರೆ? ಆಪ್ಷನ್ ಎ ತಿರುಕುರಳ್, ಆಪ್ಷನ್ ಬಿ ರಾಮಾಯಣ, ಆಪ್ಷನ್ ಸಿ ಅಭಿಜ್ಞಾನ ಶಾಕುಂತಲ, ಆಪ್ಷನ್ ಡಿ ಮಹಾಭಾರತ. ಆಪ್ಷನ್ ಎ ತಿರುಕುರಳ್. ಸಾರಿ ಕೋರಲ್ ಟೀಮ್, ಇದು ತಪ್ಪಾದ ಉತ್ತರ. ಕರೆಕ್ಟ್ ಆದ ಉತ್ತರ ಬಂದು ಆಪ್ಷನ್ ಡಿ ಮಹಾಭಾರತ. ಸಾರಿ. ಈಗ ಮುಂದಿನ ಪ್ರಶ್ನೆ ಬಂದು ರೂಬಿ ಟೀಮ್ ಅವ್ರಿಗೆ. ಇದು ಒಂದು ಸ್ಪೆಷಲ್ ಕ್ವೆಶ್ಚನ್. ಇಲ್ಲಿ ನೀವು ಆಡಿಯೋ ಕ್ಲಿಪ್ಪಿಂಗ್ ನ ಕೇಳ್ತೀರಾ, ಕೇಳಿದ್ಮೇಲೆ ಸರಿಯಾದ ಉತ್ತರವನ್ನು ನೀಡಬೇಕು. ಕಾವೇರಿ ನೀ ಬೆಡಗಿನ ಬೈಯಾರಿ, ಕಾವೇರಿ ನೀ ಒಲವಿನ ಸಿಂಗಾರಿ, ಓಕೆ, ಇದು ಯಾವ ಚಿತ್ರದ ಹಾಡು? ಬಂಗಾರದ ಮನುಷ್ಯ. ಬಂಗಾರದ ಮನುಷ್ಯ. ಸಾರಿ, ಆನ್ಸರ್ ಇಸ್ ರಾಂಗ್. ಇದು ಬಂಗಾರದ ಮನುಷ್ಯ ಚಿತ್ರದ ಹಾಡಲ್ಲ, ಇದು ಶರಪಂಜರ ಚಿತ್ರದ ಹಾಡು. ಇದಕ್ಕೆ ನಿರ್ದೇಶಕರು ಪುಟ್ಟಣ್ಣ ಕಣ್ಗಾಲ್ ಅವರು. ಸೊ ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ. ಈಗ ಮುಂದಿನ ಪ್ರಶ್ನೆ ಎಮರಾಲ್ಡ್ ಟೀಮ್ನವ್ರಿಗೆ. ಓಕೆ, ಭಾರತೀಯ ಪಂಚಾಂಗದ ಪ್ರಕಾರ ಮೊದಲ ತಿಂಗಳು ಯಾವುದು? ಆಪ್ಷನ್ ಎ ಚೈತ್ರ ಮಾಸ, ಆಪ್ಷನ್ ಬಿ ವೈಶಾಖ, ಆಪ್ಷನ್ ಸಿ ಶ್ರಾವಣ, ಆಪ್ಷನ್ ಡಿ ಆಷಾಢ. ಆಪ್ಷನ್ ಸಿ ಶ್ರಾವಣ. ಸೊ ಯು ಆರ್ ಶ್ಯೂರ್, ಕಾನ್ಫಿಡೆಂಟ್ 100%? ಸಾರಿ ಎಮರಾಲ್ಡ್ ಟೀಮ್, ಆಪ್ಷನ್ ಸಿ ತಪ್ಪಾದ ಉತ್ತರ. ಆಪ್ಷನ್ ಎ ಚೈತ್ರ ಮಾಸ ಸರಿಯಾದ ಉತ್ತರ. ಈಗ ಸರ್ದಿ ಡೈಮಂಡ್ ತಂಡದ್ದು. ನೀವು ರೆಡಿನಾ? ಪ್ರಶ್ನೆ ಕೇಳ? ಓಕೆ, ನಾವೊಂದು ಫೋಟೋ ತೋರಿಸ್ತೀವಿ, ಅದನ್ನ ನೋಡಿ ನೀವು ಗುರುತಿಸಬೇಕು. ಈ ಚಿತ್ರದಲ್ಲಿರುವ ವ್ಯಕ್ತಿಯ ಹೆಸರೇನು? ಸೈಯದ್ ಕಿರ್ಮಾನಿ. ಶೂರ್? ಶೋರ್. ಓಕೆ, ಸೈಯದ್ ಕಿರ್ಮಾನಿ ಸರಿಯಾದ ಉತ್ತರ. ಕಂಗ್ರ್ಯಾಚುಲೇಷನ್ಸ್ ಡೈಮಂಡ್ ಟೀಮ್ ಅವ್ರಿಗೆ. ಸರಿಯಾದ ಉತ್ತರ ನೀಡಿ 1000 ಪಾಯಿಂಟ್ಸ್ ಗೆದ್ದಿದ್ದೀರಾ. ನಿಮ್ ವೈಫ್ ಸರಿಯಾದ ಉತ್ತರ ನೀಡಿ ಆಗ್ಲೇ 1000 ಪಾಯಿಂಟ್ಸ್ ಗೆದ್ದಿದ್ದಾರೆ. ಕಂಗ್ರ್ಯಾಚುಲೇಷನ್ಸ್ ಒನ್ಸ್ ಅಗೇನ್. ಥ್ಯಾಂಕ್ ಯು ಮೇಡಮ್. ಈಗ ನಮ್ಮ ಬೇಟೆಯ ಮೊದಲನೇ ಸುತ್ತು ಮುಗಿದಿದೆ. ಯಾವ್ಯಾವ ತಂಡ ಎಷ್ಟೆಷ್ಟು ಅಂಕಗಳನ್ನ ಪಡೆದಿದ್ದಾರೆ ಅಂತ ತಿಳ್ಕೊಳ್ಳೋದಕ್ಕೆ ಮುಂಚೆ ಒಂದು ಪುಟ್ಟ ಬ್ರೇಕ್.